ಈ ವಾರ ಸಾಕಷ್ಟು ವಿಶೇಷತೆ ಇದೆ, ಯುಗಾದಿ ಹಬ್ಬ ಕೂಡ ಇದೆ. ಈ ವಾರದ ವಿಶೇಷತೆಯನ್ನು ತಿಳಿಸೋದಾದರೆ ಖಂಡಿತ ನೋಡೋಣ. ಈ ವಾರದಲ್ಲಿ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ನಾಳೆ ಸೋಮಪ್ರದೋಷವನ್ನು ಕಾಣ್ತೀವಿ. ಅದು ಮೊದಲನೇ ಅಂಶ. ಈ ಸಂವತ್ಸರದ ಕೊನೆಯ ಒಂದು ಈವೆಂಟ್ ಅಂತ ಹೇಳಬಹುದು. ಸೋಮಪ್ರದೋಷ ತುಂಬ ಚೆನ್ನಾಗಿದೆ. ಆ ಸೋಮಪ್ರದೋಷ ಅಂದರೆ ಕಾಲ ತುಂಬ ಉತ್ಕೃಷ್ಟವಾದ ಕಾಲ, ಅಲ್ಲಿ ಶಿವನ ಆರಾಧನೆ ಮಾಡಬೇಕು. ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು 19ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಅದು ಹೊಸ ವರ್ಷದ ವಿಶೇಷತೆ ಹಿನ್ನೆಲೆ ತಮಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಮತ್ತೊಮ್ಮೆ ಪರಿಸರವೇ ನಮಗೆ ಅದನ್ನು ಪರಿಚಯಿಸ್ತಾ ಇದೆ. ಇದು ಹೊಸ ವರ್ಷ ಅಂತ. ಆ ರೀತಿಯಲ್ಲಿ ಒಂದು ಹೊಸತನಕ್ಕೆ ಪ್ರವೇಶ ಮಾಡ್ತೀವಿ ಈ ಒಂದು ವಾರದಲ್ಲಿ. ಇದರ ಮಧ್ಯದಲ್ಲಿ 18ನೇ ತಾರೀಕು ಒಂದು ಆಕಾಶಕಾಯದಲ್ಲಿ ಒಂದು ಗ್ರಹ ಸ್ಥಿತಿಗಳು ಏರ್ಪಾಡಾಗುತ್ತೆ. ನಮ್ಮ ಜಾತಕವನ್ನು ತೆಗೆದರೆ 18ನೇ ತಾರೀಕಿನಿಂದ ರಾಹು ಕೇತುಗಳ ಮಧ್ಯಭಾಗದಲ್ಲಿ ಉಳಿದೆಲ್ಲ ಗ್ರಹಗಳು ಸೇರಿಕೊಂಡು ಒಂದು ಕಾಲಸರ್ಪ ಯೋಗವನ್ನು, ದೋಷವನ್ನು, ವಸ್ತುತಃ ಅದು ಹೇಗೆ ಯೋಗ ಆಗುತ್ತೆ ಹೇಳಿ? ಕಾಲಸರ್ಪ ದೋಷವೇ. ನಮಗೆ ಯಾವುದು ಪ್ರಾರಬ್ಧವೋ ಪ್ರಾಣ ತೆಗೆಯುತ್ತೋ ಅದು ದೋಷವೇ ಆಗಿರುತ್ತೆ, ಯೋಗವಾಗಿರೋದಿಲ್ಲ. ಹೀಗೆ ಆ ಒಂದು ದೋಷ ಪ್ರಾರಂಭವಾಗುತ್ತೆ. ಕೆಲವರ ವಿದ್ವಾಂಸರ ಅಭಿಪ್ರಾಯ, ಎಲ್ಲರ ಮತ ಇಲ್ಲ ಇದಕ್ಕೆ, ಕೆಲವರು ವಿದ್ವಾಂಸರ ಅಭಿಪ್ರಾಯ ಇದೆ. ಸಾಕಷ್ಟು ಇದಕ್ಕೆ ಕುರಿತಾಗಿ ಅಧ್ಯಯನ, ಸಂಶೋಧನೆ, ಕೃತಿಗಳು ಕೂಡ ಬಂದಿದ್ದಾವೆ. ಮಹಾಕಾಳ ಸರ್ಪ ಯೋಗ ಅಂತಲೇ ಒಂದಷ್ಟು ಪುಸ್ತಕಗಳನ್ನು ಬರೆದು ಬಿಟ್ಟಿದ್ದಾರೆ. ಅದರಲ್ಲಿ 12 ಬಗೆಯ ಈ ದೋಷಗಳನ್ನು ವಿವರಿಸ್ತಾರೆ. ಇರಲಿ, ಅಂತೂ ಏನನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಭಾಗದಲ್ಲಿ ಬಂದಾಗ ಸಾಮಾನ್ಯವಾಗಿ ವಿದ್ವಾಂಸರು ಅವರ ಅನುಭವಕ್ಕೆ ಬಂದ ವಿಚಾರವನ್ನು ಹೇಳ್ತಾರೆ. ಕಾಳಸರ್ಪ ದೋಷ ಸಂದರ್ಭದಲ್ಲಿ ಮನುಷ್ಯನಿಗೆ ಅದು ಹಾವು ಹೇಗೆ ಅಂದರೆ ಸರಿದು ಹೋಗ್ತಕ್ಕಂಥದ್ದು. ಆದರೆ ಯಾರು ದೋಷಕ್ಕೆ ಸಿಕ್ಕಾಕ್ಕೊಳ್ತಾನೋ ಅವನು ಜೀವನದಲ್ಲಿ ಏರಲಿಕ್ಕೆ ಸಾಧ್ಯವಿಲ್ಲ, ಉನ್ನತವನ್ನು ಪಡೀಲಿಕ್ಕೆ ಸಾಧ್ಯವಾಗದೆ ಹೋಗಿಬಿಡ್ತಾನೆ. ಅವನ ಪತನಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಮತ್ತು ನಾಗದೋಷ ಅಂತಕ್ಕಂಥದ್ದು ನಮ್ಮ ಕುಟುಂಬವನ್ನು ಎಲ್ಲ ತನುಭಾವದಿಂದ ಹಿಡಿದು ವ್ಯಯಭಾವದವರೆಗೆ ಎಲ್ಲಿ ರಾಹು ಕೇತುಗಳು ಯಾವ ಭಾವಕ್ಕೆ ಸಿಕ್ಕಾಕ್ಕೊಳ್ತಾರೋ ಆ ಭಾವವನ್ನು ಅವರು ಕ್ಷಯ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಧನಸ್ಥಾನದಲ್ಲಿದ್ದರೆ ಧನಹಾನಿ ಆಗುತ್ತೆ, ಕುಟುಂಬ ಹಾನಿ ಆಗುತ್ತೆ. ತೃತೀಯದಲ್ಲಿದ್ದರೆ ಸಹೋದರ ಮಧ್ಯೆ ಕಲಹ, ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತ. ಚತುರ್ಥದಲ್ಲಿದ್ದರೆ ಮನೆ, ಸೈಟು, ಈ ವಿಚಾರದಲ್ಲಿ ಅಲದಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಪಂಚಮದಲ್ಲಿದ್ದರೆ ಸಂತಾನಕ್ಕೆ ಕಂಟಕ ಅಂತ. ಹೀಗೆ ಒಂದೊಂದು ಭಾವದಲ್ಲಿ ಒಂದೊಂದು ರೀತಿಯಲ್ಲಿ ಆ ನಾಗ ನಮ್ಮನ್ನು ಪ್ರಾಣ ತೆಗಿತಾನೆ. ಈ ಕಾರಣದಿಂದಾಗಿ ನಾಗ ಭಗವಂತನ ಆಭರಣವಾಗಿರತಕ್ಕಂಥನು, ಪರಶಿವನ ಆಭರಣವಾಗಿದ್ದಾನೆ, ಮಹಾವಿಷ್ಣುವಿಗೆ ಶಯನವೇ ಆಗಿದ್ದಾನೆ. ಅಂತಹ ಮಹನೀಯ ನಮ್ಮನ್ನು ಕಾಡದಿರಲಿ. ಹೇಗೆ ಪರಶಿವನಿಗೆ ಒಂದು ಆಭರಣೋಪಾದಿಯಲ್ಲಿದ್ದಾನೋ, ನನಗೆ ಕಾಳಸರ್ಪ ದೋಷ ಇದೆ ಅಂತಂದರೆ ಅದು ನನಗೆ ಆಭರಣವಾಗಿರಲಿ, ಅದು ನನಗೆ ಹೊರೆಯಾಗದಿರಲಿ, ಭಯವನ್ನು ಉಂಟು ಮಾಡದೇ ಇರಲಿ ಅಂತ ನಾವು ಆ ನಾಗರಾಜನಲ್ಲಿ ಅದು ಎಲ್ಲಿವರೆಗೆ ಇದೆಯಪ್ಪ ಅಂದರೆ ಜುಲೈವರೆಗೆ ಇದೆ. ಅದು ಚಂದ್ರನ ಸಂಚಾರವನ್ನು ಗಮನಿಸ್ಕೊಂಡು ನಾವು ಅದನ್ನು ಪರಿಶೀಲಿಸ್ಕೊಳ್ಬೇಕು. ಹತ್ತಿರದಲ್ಲಿ ಯಾರಾದರೂ ಜ್ಯೋತಿಷಿಗಳಿದ್ರೆ ಕೇಳ್ಕೊಳ್ಳಿ, ಅಥವಾ ನಮ್ಮ ಕಾರ್ಯಕ್ರಮಗಳಿಗೆ ನೀವು ಸಂದೇಶವೋ ಕರೆಯೋ ಮಾಡಿದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಆತಂಕ ಮಾಡ್ಕೋಬೇಡಿ. ನಾಗನ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಶ್ಚಯವಾಗಿ ಯಾವ ದೋಷಗಳು ತಗುಲೋದಿಲ್ಲ. ಶ್ರೀಹರಿಯ ಪ್ರಾರ್ಥನೆ, ವಿಷ್ಣುವಿನ ಪರಶಿವನ ಪ್ರಾರ್ಥನೆ ಎರಡಿದ್ದಾರಲ್ಲ, 2 ಮಹಾ ಬೆಳಕು ನಮ್ಮ ಬದುಕಿ ಕತ್ತಲಾದಾಗ 2 ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಅನ್ನೋ 2 ದಿವ್ಯವಾದ ಪಂಜುಗಳನ್ನು ಅಥವಾ ಪ್ರಣತೆಗಳನ್ನು ನಾವು ಆಶ್ರಯಿಸಿದರೆ ಕತ್ತಲು ಬರೋದೇ ಇಲ್ಲ ನಮ್ಮ ಬದುಕಿಗೆ. ಧೈರ್ಯವಾಗಿರಬಹುದು. ಸರಿ ಶಾಸ್ತ್ರಿಗಳ, ಈ ವಾರ ಏನೆಲ್ಲ ವಿಶೇಷತೆ ಇತ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರೆ. ಈಗ ನಮ್ಮ ಜೊತೆ ಒಬ್ಬರು ಕಾಲರ್ ಹಿಡಿದ್ದಾರೆ. ರಾಯಚೂರಿನಿಂದ ಶಬಾನ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಬಾನ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 27 6ನೇ ತಿಂಗಳ ಜೂನ್. ಹಾ, ಹೇಳಿ. 1998. 27/6/1998. ಹುಟ್ಟಿದ ಸಮಯವನ್ನ ತಿಳಿಸಿ. ಸಾಯಂಕಾಲ 5 ಗಂಟೆ. ಸಾಯಂಕಾಲ 5 ಗಂಟೆ. ಏನ್ ಕೇಳ್ಬೇಕಿತ್ತು? ಅವರು ಜಾಬ್ ಹೋಗ್ತಾ ಇಲ್ಲ ರೀ, ನೌಕರಿ ಮಾಡಕ್ಕ. ಹಾ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಅಮ್ಮ. ಶಬಾನ್ ಅವರೇ ನಮಸ್ಕಾರ. 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 ನಿಮ್ ಪ್ರೋಗ್ರಾಮ್ ದಿನ ನೋಡ್ತೀರಿ. ನೋಡ್ತಾ ಇದ್ದೀರಾ? ಬಹಳ ಸಂತೋಷ. ಎಲ್ಲ ನಮ್ಗೆ ನಿಮ್ಮ ಆಶೀರ್ವಾದ ಬೇಕ್ರಿ. ಆಗಲಿ, ಭಗವದ್ ಕೃಪೆ ಸದಾ ಇರುತ್ತೆ, ಯೋಚನೆ ಮಾಡಬೇಡಿ. ತಾವು ಕೇಳಿದ್ದೀರಾ ಈಗ ವೃತ್ತಿ ಬಗ್ಗೆ ಹೇಗಿದೆ ಅಂತ ಕೇಳಿದ್ದೀರಾ, ಅದಕ್ಕೆ ಉತ್ತರ ನೋಡೋಣ. ಕರ್ಮಾಧಿಪತಿ ರವಿ ಈ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ.
ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೆ ತದ್ಭಾವನಾಶಂ ಅಂತ ಒಂದು ಸೂತ್ರ ಇದೆ. ಆ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ಅಷ್ಟಮ ಸ್ಥಾನ ಸೇರಿದರೆ ಸ್ವಲ್ಪ ವೃತ್ತಿಗೆ ಪರದಾಟ ಓಡಾಟ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ನಾನು ಇಷ್ಟೊತ್ತು ಏನು ವಿವರಿಸಿದ್ನೋ ಈ ರಾಹುಕೇತುಗಳ ದೋಷ ಅಂತಕ್ಕಂಥದ್ದು ಈ ಜಾತಕದಲ್ಲಿ ಆಗಿದೆ. ರಾಹುಕೇತುಗಳ ಮಧ್ಯೆ ಉಳಿದೆಲ್ಲ ಗ್ರಹಗಳು ಇರ್ತಕ್ಕಂಥದ್ದು. ನೋಡಿ, ಇದಕ್ಕೇನು ಪರಿಹಾರ ಮಾಡಬೇಕು ಏನಪ್ಪ ಅಂದರೆ, ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಸ್ವಲ್ಪ ಉದ್ದು ಹಾಗೂ ಗೋಧಿ, ಉದ್ದಿನ ಬೇಳೆ ಹಾಗೂ ಗೋಧಿ, ಇದನ್ನು ಹತ್ತಿರದಲ್ಲಿ ಈಶ್ವರದ ದೇವಸ್ಥಾನ ಇದ್ದರೆ ಅಲ್ಲಿಗೆ ತಗೊಂಡು ಹೋಗಿ ಪ್ರತಿ ಭಾನುವಾರ ಕೊಡಿ. ಇದು 6 ತಿಂಗಳುಗಳ ಕಾಲ ನಿರಂತರವಾಗಿ ಒಂದು ತಪಸ್ಸಿನ ಉಪಾಧಿಯಲ್ಲಿ ಮಾಡಬೇಕು, ಅವರು ಮಾಡಬೇಕು. ಅದರಿಂದ ಕೆಲಸದಲ್ಲಿ ಅವರಿಗೆ ಅನುಕೂಲ ಉಂಟಾಗುತ್ತೆ. ಗಾಬರಿ ಬೇಡ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.